ಏಯ್ ನನ್ನ ಮಗನೇ, ನಮ್ಮ ಅಮ್ಮನ ಮುಂದೆ ನಿಂತು ಮಾತಾಡೋ ಯೋಗ್ಯತೆ ಇಲ್ಲ ಅಂಥದ್ರಲ್ಲಿ ನಮ್ಮ ಅಮ್ಮನ ಮೇಲೆ ಕಂಟಿ. ಅವ ಈ ಪಕ್ಷಕ್ಕೆ ನಿನ್ನ ಅವಶ್ಯಕತೆ ಐತೆ ಹೊರತು ಈ ಪಕ್ಷದ ಅವಶ್ಯಕತೆ ನಿನಗಿಲ್ಲ. ಆಚೆ ಕಡೆ ಸ್ವಾತಂತ್ರ್ಯವಾಗಿ ಚುನಾವಣೆಗೆ ನಿಂತ್ಕೊ. ಜನ ಯಾರ ಕಡೆ ಅವ್ರಂತ ನಾವು ತೋರ್ಸುಮ. ಇಲ್ಲ ಕಂಟಿ, ನಾವು ಇದನ್ನ ಇಲ್ಲೇ ಸರಿ ಮಾಡ್ತೀವಿ. ಮರ್ಯಾದೆ ಇದ್ದಿದ್ದ ಕಡೆ ನಮ್ಮ ಅವ್ವನ ನೆರಳು ಕೂಡ ದೂರ ಇರ್ತೈತೆ. ನಾನು ನಮ್ಮ ಅವ್ವನ್ನ ಎದುರಾಕೊಂಡಿ ಅಂತ ನೀನು ಅನ್ಕೊಂಡ್ರೆ ನಿನ್ನಂತ ದಡ್ಡ ಇನ್ನೊಬ್ಬ ಇಲ್ಲ. ನೀನು ನಾಟ ಗೊತ್ತಿದ್ದೆ ಅಲ್ಲ ನಾಟ ಕಟ್ಟಿದ್ದು. ನನ್ನ ಅವ್ವನ್ನ ಬ್ಯಾರೆ ಅನ್ಕೊಂಡ್ರೆ ನಿನ್ನ ಮೈ ಮ್ಯಾಕಿರೋ ಚರ್ಮ ನನ್ನ ಕೈನಾಗಿದ್ದಂಗೆ. ನನ್ನವ್ವ ಮಾತು ಮ್ಯಾಕ್ ನಿಲ್ಲೋಳು. ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕೆ ಪೀರಾಣ ಬೇಕಾರೆ ಕೊಡೋಳು. ನಿಮಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಆ ಜಮೀನ ನಿಮಗೆ ಕೊಡಿಸ್ತೀನಿ ಅಂತ ನನ್ನ ಎದುರಾಕಂಡ್ಳು. ಅದೇ ಅಲ್ಲೇ ಏನಾದರೂ ನಿಮ್ಮ ದಿಟ್ಟವಾದ ಉದ್ದೇಶ ಗೊತ್ತಾಗಿದ್ದಿದ್ರೆ ಇಲ್ಲಿ ನೀವ್ಯಾರು ಹಿಂಗಿರ್ತಿರ್ಲಿಲ್ಲ. ಏಯ್, ನಾನು ಯಾರು ಅಂತ ಗೊತ್ತಿಲ್ಲದಲ್ಲಿ ತುಂಬಾ ಆಟ ಆಡ್ತಾ ಇದೀಯಾ ಬಡ್ಡಿ ಮಗನೇ. ಆಡು ಆಡು. ಬಡ್ಡಿ ಮಗ ಅಲ್ಲ ಕಲ, ಬಡ್ಡಿ ಬಂಗಾರಮ್ಮನ ಮಗ. ಈ ಬಂಗಾರಮ್ಮನ ಮಗ ಮಾತೆಪ್ಪಿದ್ದೇ ಇಲ್ಲ. ನೀನು ಅದು ಹೆಂಗ ಭೂಮಿ ಮೇಲೆ ಕೈ ಇಡ್ತೀಯೋ ನಾನು ನೋಡೇ ಬಿಡ್ತೀನಿ. ಬಾವ ಏನ್ರಲ್ಲ, ಅಮ್ಮ ಮಗ ದೂರ ಅವ್ರೆ ಅಂತ ಸೆಂಟ್ರಲ್ ಕಡ್ಡಿ ಅಲ್ಲಾಡ್ಸಕ್ ಬಂದ್ರ. ಹುಷಾರ್. ಏಯ್, ನಮ್ಮ ಅಣ್ಣ ಯಾರಂತ ಗೊತ್ತುಂಟಲ್ಲ, ಶ್ರೀಕಂಠೇಶ್ವರ ಅಂತ. ಅಣ್ಣನ ಜೊತೆ ಆಟ ಆಡ್ಲಿಕ್ಕೆ ಬಂದ್ರಿ ಒಬ್ಬೊಬ್ರಿಗ ಹುಷಾರ್. ಬರ ಹುಷಾರ್. ಹಾಯ್ ಶಿವಾನಿ. ಹಾಯ್ ಪುರ್ಸಿ. ಆಯ್ತಾ ಸರ್? ಹಾಯ್ ಮಗ. ಇಲ್ಲಿ ಗಂಟ ನನ್ನ ಜೊತೆನೇ ಬಂದ. ಕಣ್ಮಾಯ ಕಣ್ಚಿತ್ರ ಅನ್ನೋಂಗೆ ಅದು ಯಾವ ಗಳಿಗೆಲ್ಲ ಹುಟ್ಟಿ ಪಕ್ಕಕ್ಕೆ ಹೋದ ಇವನು. ಒಯ್ಯನ್ ಪಾಠ ಕೇಳಿದ್ರೆ ಆಟೇನಂತಲ್ಲ, ಅದಕ್ಕೆ ಒಯ್ಯನ್ ಕ್ಲಾಸ್ ಬಂದಾಗೆಲ್ಲ ಎಸ್ಕೇಪ್ ಆಗಿ ತಣ್ಣಗೆ ಐಸ್ ತಿನ್ಕೊಬರ್ತೀನಿ. ಲೋ ಇದೆ ಸಾ, ನೀನೇನಾರ ಗೊತ್ತಿಲ್ಲ? ಮಗ, ನಾನು ಒಬ್ಬನೇ ಅಲ್ಲ, ನಮ್ಮ ಶಿವಾನಿನೂ ಬರ್ತಾಳೆ. ನಾನಾ? ಇರ್ಲಿ ಬಾ ಶಿವಾನಿ. ಆ ಯಪ್ಪ ಮಾಡೋ ಪಾಠಕ್ಕಿಂತ ಐಸ್ ಕ್ರೀಮ್ ಎಷ್ಟೋ ಸಕ್ಕತ್ತಾಗಿರ್ತದೆ. ಸರಿ, ಪೇರೆಂಟ್ಸ್ ಮೀಟಿಂಗ್ ಮುಗಿದ್ಮೇಲೆ ಹೋಗೋಣ. ಇಲ್ಲ ಪುರುಷೆ ಬಾರ ಇದೆ. ಶಿವಾನಿ, ಒಂದು ನಿಮಿಷ ಬರ್ತೀನಿ. ಏನ್ ಡ್ಯಾಡಿ? ಯಾರಲ್ಲ ಅದು? ನನ್ನ ಫ್ರೆಂಡು. ಅಲ್ಲಕ್ಕಲ್ಲ, ನಿನಗೋಸ್ಕರ ಕಾಲೇಜ್ ಗಂಟೆ ಬಂದೀವಿ. ನೀನು ನೋಡ್ರೆ ಆ ಹುಡುಗಿ ಜೊತೆ ಮಾತಾಡ್ಕೊಂಡು ನಿಂತಿದ್ಯಾ. ಯಾರಲ್ಲ ಅವಳು? ಯಾವಾಗಲೂ ಅವಳ ಜೊತೆನೇ ಇರ್ತೀಯಲ್ಲ, ಏನು ವಿಷಯ? ನಿಮ್ದೊಳ್ಳೆ ನನ್ನ ಫ್ರೆಂಡು ಅಂತ ಹೇಳಿದ್ನಲ್ಲ, ಅದು ಸರಿ. ಏನು ಕರೆದಿದ್ದು? ರಾಜಿ ಬರೋಕ್ಕಿಲ್ಲ ತಾನೆ? ಆವಾಗಲೇ ಹೇಳಿದ್ನಲ್ಲ ಡ್ಯಾಡಿ, ಕರ್ದಿಲ್ಲ ಅಂತ. ಸರ್ಸೈ. ಏಯ್, ನಿಂತ್ಕೊಳ್ಳಿ. ನಿಂತ್ಕೊಂಡೆ. ಶಿವಾನಿ, ಸುಮ್ಮನೆ ನೋಡಿದ್ಯಾ? ಅವಳೇ ಫಸ್ಟ್ ಬರ್ತಾಳೆ ಅನ್ನೋ ಕಾನ್ಫಿಡೆನ್ಸು ಅವಳ ಮುಖದಲ್ಲಿ ತುಂಬಿ ತುಳುಕಾಡ್ತಿದೆ. ನಿಮ್ಮ ಕಾಲೇಜು ಸ್ಯಾನ ಸಂದಾಗದೆ. ಇದು ಪರೀಕ್ಷೆ ಸಂದಾಗ ಬರ್ದಿದ್ದೀವಿ ತಾನೆ? ಕಮ್ ವಿತ್ ಮೀ. ಪುಟ್ಟಮ್ಮೆ, ಮುತ್ತು ಫೋನ್ ಮಾಡೋಣ. ಹಲೋ ಹಲೋ, ಕೇಳ್ತಿದ್ಯಾ? ಏನು ಲೈಸ್ಯಾ? ಓ ಅದಾ,
ಅಲ್ಲಿ ಹುಣಸೆ ಹುಳಿ ಐತೆ, ಅದಕ್ಕೆ ಒಂಚೂರು ನೀರು ಹಾಕಿ ಅಚ್ಕಾರದ ಪುಡಿ ಹಾಕ್ಬಿಟ್ಟು ಕರಿಬೇವು ಸೊಪ್ಪು, ಮೆಂತ್ಯ, ಜೀರಿಗೆ ಹಾಕಿ ಚೆನ್ನಾಗಿ ಕೂಚು. ಕೊತ 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 ಅಂತ ಕುದಿ ಬರ್ತದಲ್ಲ, ಆವಾಗ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ ಕಾಕ ಹೋಟೆಲ್ ಅನ್ಕೊಂಡಿದ್ದೀರಾ? ಇಷ್ಟು ಕಿತ್ಕೊಂಡು ಮಾತಾಡ್ತಿದ್ದೀರಲ್ಲ, ಎಲ್ಲಿದ್ದೀನೇನೋ ಸ್ವಲ್ಪ ಸೆನ್ಸ್ ಆದ್ರೂ ಇರ್ಲಿ. ಏಯ್, ಯಾರ ಹತ್ರ ಸೆನ್ಸ್ ಬಗ್ಗೆ ಮಾತಾಡ್ತಿದ್ಯಾ? ಅವ್ರೇ ನಿನ್ ಕಿವಿ ಅಂತಂದು ಹೇಳಿದ್ರ? ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಸೆನ್ಸು ನಿನಗಿದ್ಯಾ ಅಂತ ಮೊದಲು ತಿಳ್ಕೊ. ಹೋಗ್ಲಿ ಬಿಡು ಸುಮ್ಮ, ಏನೋ ಬಾಯ್ತದ್ ಹೇಳ್ತಾವಳ. ಪಾಠ ಕಲಿಯೋ ಜಾಗದಾಗೆ ಹಿಂಗೆಲ್ಲ ಮಾತಾಡಬಾರ್ದು. ಹೋಗ್ಲಿ ಬಿಡು. ಯಾಕವ ಬಿಡ್ಬೇಕು? ನಾನು ನಮ್ಮನ್ನೇ ನೋಡ್ತಾವ, ಸುಮ್ಕಿರು. ಕೆಪ್ಪಾಗೈತೆ ಕಣವ, ಈ ಇಸ್ಯ ಬಿಟ್ಬಿಡು. ಫೋನ್ ತತ್ತ ಇಲ್ಲಿ, ಇದು ಇಸ್ಕೊಂಡಿದ್ದೀನಿ, ಏನು ಮಾತಾಡಕ್ಕಿಲ್ಲ ಬಿಡು. ಏನ್ ಡ್ಯಾಡಿ, ಫೋನಲ್ಲಿ ಯಾರಾದ್ರು ಹಿಂಗೆ ಮಾತಾಡ್ತಾರಾ? ಪಾಪ ಶಿವಾನಿ. ಶಿವಾಣಿ, ಇವ್ರು ನಮ್ಮ ಡ್ಯಾಡಿ. ಹಾಯ್ ಅಂಕಲ್. ಹಾಯ್ ಸುಮಾ, ಇವರೇನಾ ನಿಮ್ಮ ಪೇರೆಂಟ್ಸು? ಶಿವಾಣಿ, ಎಲ್ಲಿ ಆಂಟಿ ಅಂಕಲ್ ಬಂದಿಲ್ವಾ? ನಮ್ಮ ಮಮ್ಮಿ ಡ್ಯಾಡಿ ಏನೋ ಖಾಲಿ ಬಿದ್ದಿದ್ದಾರೆ ಅನ್ಕೊಂಡ್ಯಾ? ಅದರಲ್ಲೂ ಜೋಡಿಯಾಗಿ ಬರೋದಕ್ಕೆ. ನಮ್ಮ ಡ್ಯಾಡಿ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವ್ರಿಗೆ ಇಷ್ಟೆಲ್ಲ ಟೈಮ್ ಇರಲ್ಲ. ಯಾರನ್ನ ನೋಡ್ಕೊಂಡು ಏನ್ ಹೇಳ್ತಿದ್ಯಾ ಶಿವಾನಿ? ಏನ್ ಮಾತ್ಕು ತಪ್ಕೊಂಡು ಹಿಂಗ ಆಡ್ತಿದ್ಯಾ? ಸುಮ್ಕಿರೋಯಿ. ಸರಿಯಾಗಿ ಹೇಳಿದ್ರಿ. ನಿಮ್ ಮಗಳು ಸುಮ್ನಿದ್ರೆ ಅವಳಿಗೆ ಒಳ್ಳೇದು, ಇಲ್ಲ ಅಂದ್ರೆ ಶಿವಾನಿ ಪುರ್ಸೆ. ಏಯ್, ಜಾಸ್ತಿ ಆಡ್ಬೇಡ ಸುಮಾ. ಜಾಸ್ತಿ ಆಡ್ತಿರೋದು ನೀನು. ನಿನ್ ಕೊಬ್ನ ಇಂಥ ವಿಷಯದಲ್ಲ, ಮಾರ್ಕ್ಸ್ ಅಲ್ಲಿ ತೋರ್ಸೆ. ಹೋ, ಮಾರ್ಕ್ಸ್ ಬಗ್ಗೆ ಮಾತಾಡ್ತೀಯಾ? ನಿನ್ಗಿಂತ ಜಾಸ್ತಿ ಮಾರ್ಕ್ಸ್ ನನ್ ಬಂದ್ರೆ ಏನ್ ಮಾಡ್ತೀಯಾ? ಇಲ್ಲ, ಬರಲ್ಲ. ಜಾಸ್ತಿ ಮಾರ್ಕ್ಸ್ ಬಂದ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ದೆ. ಇನ್ ಕೇಸ್ ಹಾಗೇನಾದ್ರೂ ಆದ್ರೆ ನಾನು ಈ ಕಾಲೇಜಿಗೆ ಬರೋದೇ ಬಿಟ್ಬಿಡ್ತೀನಿ. ಓಹೋ, ಸರಿ. ಹಾಗಾದ್ರೆ ಅಕಸ್ಮಾತ್ ಏನಾದ್ರೂ ನನ್ಗಿಂತ ನಿನ್ಗೆ ಜಾಸ್ತಿ ಮಾರ್ಕ್ಸ್ ಬಂದ್ರೆ ನಾನೇ ಕಾಲೇಜ್ ಬಿಟ್ಟು ಹೋಗ್ತೀನಿ. ಕಾಲೇಜ್ ಬಿಡೋ ಮಾತೆಲ್ಲ ಯಾಕೆ ಆಡ್ತಿದ್ಯಾ ಶಿವಾನಿ? ಅಯ್ಯಯ್ಯೋ, ಶಿವಾನಿದ್ ಕಾಲೇಜ್ ಇವತ್ತೇ ಕೊನೆ ದಿನ, ಏನಪ್ಪ ಮಾಡೋದು? ಗುಡ್ ಮಾರ್ನಿಂಗ್ ಮ್ಯಾಮ್. ಹಾಂ, ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಮ್ಯಾಮ್. ವಾರ್ಮ್ ವೆಲ್ಕಮ್ ಟು ಆಲ್ ಪೇರೆಂಟ್ಸ್. ನಾವಿವತ್ತು ಇಲ್ಲಿ ಸೇರಿರೋ ಉದ್ದೇಶದ ಬಗ್ಗೆ ನಮ್ಮ ಪ್ರಿನ್ಸಿಪಾಲ್ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮಸ್ಕಾರ. ನಾನು ಯಾಕೆ ನಿಮ್ಮನ್ನೆಲ್ಲ ಇಲ್ಲಿ ಕರೆಸ್ಕೊಂಡಿದ್ದೀನಿ ಅಂದರೆ, ನಮ್ಮ ಕಾಲೇಜಲ್ಲಿ ನಿಮ್ಮ ಮಕ್ಕಳೆಲ್ಲ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತ ನನ್ನಿದೆ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಇನ್ವೈಟ್ ಮಾಡಿ. ಇನ್ನು ಹೆಚ್ಚೊತ್ತು ಕಾಯ್ಸಲ್ಲ, ಲೆಕ್ಚರರ್ ಯಾರಿಗೆ ಅಡ್ರೆಸ್ ಮಾಡ್ತಾರೆ ಅವರು ಪೇರೆಂಟ್ಸ್ ಜೊತೆ ಒಳಗಡೆ ಹೋಗ್ಬೇಕು. ಓಕೆ ಸರ್. ಭರತ್, ಕೂತ್ಕೊಳ್ಳಿ. ಆಕಾಂಕ್ಷಾ, ಕಷ್ಟದಲ್ಲಿ ಮನೆಗೆ ಸೇರ್ಕೊಂಡಿದಾರಲ್ಲ ಪಾಪ, ನಿಮ್ಗೇನು ನೋವು ಆಗಬಾರ್ದು ಅಂತ ನಾವು ಪ್ರತಿಯೊಂದು ಹೆಜ್ಜೆನೂ ಜೋಪಾನವಾಗಿ ಇಡ್ತಿದ್ರೆ ನೀವಿಬ್ರು ಸೇರ್ಕೊಂಡು ನಮ್ಮ ಕಾಲ್ಗಳನ್ನೇ ಕತ್ತರಿಸಕ್ಕೆ ಹೊರಟಿದ್ದೀರಾ? ನೇಹ, ಆ ನಂಜವನೇ. ಸಾಕ್ ಬಾಯಿ ಮುಚ್ಚಿ. ಅವತ್ತು ನಾನು ನಿಮ್ಮ ಮೇಲೆ ಸಂಶಯ ಪಟ್ಟು ಪ್ರಶ್ನೆ ಮಾಡಿದ್ದಲ್ಲ. ಅಪ್ಪಿ ತಪ್ಪಿ ನಂಜಮ್ಮ ನಿಮ್ಮಿಂದ ಸತ್ಯ ತಿಳ್ಕೊಂಡ್ರ ಅನ್ನೋ ಗಾಬರಿ ಇತ್ತಷ್ಟೇ. ಆದ್ರೆ ಈಗ ಅರ್ಥ ಆಗ್ತಿದೆ, ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಎಂತ ಪ್ಲಾನ್ ಮಾಡ್ತಿದ್ದೀರಾ ಅಂತ. ನಿನಗೆ ಮೋಸ ಆಗಿರೋದು ನಿಜ ರಾಧ, ಆದ್ರೆ ನೀನು ಅದಕ್ಕೋಸ್ಕರ ಸೇಡ್ ತೀರ್ಸ್ಕೊಳಕ್ ಹೊರಟಿದ್ಯಲ್ಲ, ಅದು ತಪ್ಪು. ಅದು ಆ ನಂಜಮ್ಮನ ಜೊತೆ ಸೇರ್ಕೊಂಡು ಹೀಗೆ ಮಾಡ್ತಿದ್ದೀರಲ್ಲ. ಪಾಪ ಅತ್ತೆಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ ಅವರು. ನಿಮ್ಗೆ ಆಶ್ರಯ ಕೊಟ್ಟಿರೋ ಮನೆಗೆ ಮೋಸ ಮಾಡಕ್ಕೆ ಹೇಗಾದ್ರೂ ಮನ್ಸು ಬರುತ್ತೆ ನಿಮಗೆ.
ಸಾಕು ನಿಲ್ಸೆ. ರಾಧಾ, ನೀನ್ ಸುಮ್ಮನೆ ಇರಮ್ಮ. ಮುಚ್ಚು ಮರ ಇನ್ನೇನೂ ಇಲ್ಲ, ಎಲ್ಲ ಕದ್ದು ಕೇಳಿಸ್ಕೊಂಡಿದ್ದಾಳಲ್ಲ. ಹಾ, ಆಮೇಲೆ ನಂಜಮ್ಮನ ಜೊತೆ ನಾವು ಸೇರ್ಕೊಂಡಿರೋದಲ್ಲ, ಅವಳೇ ಬಂದು ನಮ್ ಜೊತೆ ಸೇರ್ಕೊಂಡಿದ್ದಾಳೆ. ಏನಂತೆ ನೀನು? ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ತಾ ಇದ್ದೀರಾ? ಯಾರೇ ಕಷ್ಟದಲ್ಲಿರೋದು? ಈ ಮನೆಗೆ ಕಾಲಿಡೋದಕ್ಕೂ ಮುಂಚೆ ನಾವು ಚೆನ್ನಾಗೇ ಇದ್ವಿ. ಈ ಮನೆಗೆ ಕರ್ಸಿ ಮದ್ವೆ ಅನ್ನೋ ಆಸೆ ಹುಡ್ಸಿ ಈಗ ಬೀದಿ ಲೋಗಳು ಯಾವಳನ್ನ ಕರ್ಕೊಂಡ್ಬಂದು ಮನೆ ಸೊಸೆ ಅಂತ ಹೇಳಿದ್ರೆ ಸಹಿಸ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಕಂಟಿ ಮಾವ ಯಾವತ್ತಿದ್ರು ನನಗೆ ಸೇರ್ಬೇಕಾದವನು. ನೀನು ನೀನು ಬೀದಿಲಿ ಇರ್ಬೇಕಾದವಳು. ನಿನಗೆ ನನ್ನ ಮೇಲಿರೋ ಕೋಪ ನ್ಯಾಯನೇ, ಶ್ರೀ ಮೇಲಿರೋ ಪ್ರೀತಿನೂ ನ್ಯಾಯನೇ. ಆದರೆ ಮರಿಬೇಡ ರಾಧಾ, ನನಗೆ ಮತ್ತೆ ಶ್ರೀಗೆ ಮದುವೆ ಆಗಿದೆ. ಆದ್ರೆ ನೀನೇ ಅಲ್ವೇ ಇದು ಬಲವಂತದ ಮದ್ವೆ ಅಂತ ಊರು ತುಂಬ ಹೇಳ್ಕೊಂಡು ಓಡಾಡಿದ್ದು? ಆದರೆ ನಮ್ಮ ಪ್ರೀತಿ ಬಲವಂತದಲ್ಲ ರಾಧಾ. ನಿನ್ನ ಮನಸ್ಸಲ್ಲಿರೋದನ್ನ ಈಗಲೇ ಅಳಿಸಿ ಒಂದು ಹೊಸ ಜೀವನ ಶುರು ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ಅದೇ ಎಲ್ಲರಿಗೂ ಒಳ್ಳೇದು. ನನಗೆ ಉಪದೇಶ ಮಾಡೋದಕ್ಕೆ ನೀನ್ ಯಾರೇ? ನನ್ನ ಅಕ್ಕನ ಅಥವಾ ನನ್ನ ಅಮ್ಮನ? ನಿಮ್ಮ ಮನೇಲೆ ಒಬ್ಬೊಬ್ರು ಜೀವನ ಒಂದೊಂದರ ಹಾಳಾಗ್ತಿದೆ. ಮೊದಲು ಅದನ್ನ ನೋಡ್ಕೊ ಹೋಗು. ರಾಧಾ, ಏ, ನನ್ನ ಹತ್ರ ಕೂಗಾಡೋದು ಇಟ್ಕೋಬೇಡ. ಈ ಮನೆಯವರಿಂದ ನಮ್ಮಮ್ಮಂಗೆ ಮೋಸ ಆಗಿದೆ. ಸಿಗ್ಬೇಕಾಗಿರೋ ಸ್ಥಾನ ನನಗೂ ಸಿಕ್ಕಿಲ್ಲ, ನಮ್ಮಮ್ಮಂಗೂ ಸಿಕ್ಕಿಲ್ಲ. ನಿನ್ ಕಣ್ಣಿಗೆ ಇದು ಸೇಡು ಅಂತ ಕಾಣಿಸ್ಬೋದು, ಆದ್ರೆ ಇದು ಹೋರಾಟ. ಸ್ವಂತ ತಂಗಿನ ಮನೆ ಬಿಟ್ಟು ಓಡಿಸಿದ ಮಾವನ್ ಕೈ ಕಾಲು ಬಿದ್ದೋದಾಗ ನಾವ್ ಅದೆಷ್ಟು ಖುಷಿ ಪಟ್ವಿ ಗೊತ್ತಾ? ಬಂಗಾರಮ್ಮ ಜೀವನ ಪೂರ್ತಿ ನರಳ್ತಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನೀನು ಈ ಮನೆಗೆ ಆಧಾರ ಆಗಿ ನಿಂತೆ. ಯಾವತ್ತಿದ್ರು ಈ ಮನೆ ನಮಗ್ ಸೇರ್ಬೇಕಾಗಿದ್ದೆ. ಏನ್ ಹಾಗೆ ನೋಡ್ತಿದ್ಯಾ? ನಡೆದಿದ್ದೆಲ್ಲ ಬಂಗಾರಮ್ಮಂಗೆ ಹೋಗಿ ಹೇಳ್ತೀಯಾ? ಹೋಗು, ಹೋಗಿ ಹೇಳೋಗು. ಅತ್ತೆ ನಿನ್ನ ಮಾತು ಕೇಳ್ತಾರ ಅಥವಾ ನನ್ನ ಮಾತು ಕೇಳ್ತಾರ ಅಂತ ನೋಡೇ ಬಿಡೋಣ. ಏನೋ ಕಿಸಿಯಕ್ಕಾಗಲ್ಲ. ಏನ್ ಗೊತ್ತಾ ರಾಧಾ, ಇವಳು ನಿನ್ಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತಂದವಳಂತೆ. ಇದೆಲ್ಲ ಬರೀ ನೆಪ ಅಷ್ಟೇ ಅಮ್ಮ. ಒಳ್ಳೆಯವರು ಅಂತ ತೋರಿಸ್ಕೋಬೇಕಲ್ಲ. ಎಷ್ಟೇ ಒಳ್ಳೆ ನಟರಾದರೂ ಜಾಸ್ತಿ ದಿವಸ ಒಳ್ಳೆಯವ್ರ ಥರ ನಟನೆ ಮಾಡೋಕ್ಕಾಗಲ್ಲ ಅಂತ ಅವಾಗವಾಗ ಹೇಳ್ತಿದ್ಲು. ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತ 21 ವಾರ ವ್ರತ ಮಾಡಿ ನಿನಗೋಸ್ಕರ ಪ್ರಸಾದ ತೊಗೊಂಡು ಬಂದೆ. ಆದರೆ ಆ ದೇವಿ ನೀನು ಎಂಥವಳು ಅನ್ನೋದು ನನಗೆ ತೋರಿಸೇ ಬಿಟ್ಲು. ನೋಡ್ದ್ಯಾ? ಅಪ್ಪ ಬಿಟ್ಟು ಹೋದ ಅನ್ನೋ ಕಾರಣಕ್ಕೆ ನನಗೆ 5 ವರ್ಷ ಇದ್ದಾಗಲೇ DC ಆಗಬೇಕು ಅಂತ ಶಬ್ದ ಮಾಡ್ದವಳು ನಾನು. ಹತ್ತು ಕರೆದು ಗೋಳಾಡಿ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಗುಣ ನನ್ನ ರಕ್ತದಲ್ಲೇ ಇಲ್ಲ. ನಿಮ್ಮ ಬಗ್ಗೆ ನಾನೇ ಯಾರ ಹತ್ರನೂ ಹೇಳಲ್ಲ. ಆದರೆ ನೀವೇ ಈ ಮನೆ ಬಿಟ್ಟು ಹೋಗೋ ಹಾಗೆ ನಾನು ಮಾಡ್ತೀನಿ. ಬಂಗಾರಮ್ಮ ಅವ್ರ ಮನೆಗೆ ಬಂದಾಗಿಂದ ಅತ್ತೆ ಜೊತೆ ಏನಾದರೂ ಒಂದು ಕಿರಿಕಾಗ್ತಿತ್ತು, ಶ್ರೀ ಅವ್ರ ಜೊತೆ ಏನಾದರೂ ಒಂದು ಮನಸ್ತಾಪ ಆಗ್ತಿತ್ತು. ಆದರೂ ಒಂದು ದಿವಸನೂ ಅವನ ಮನಸ್ಸಲ್ಲೂ ಸಹ ಬೈಕೊಂಡವಳೆ ಅಲ್ಲ ನಾನು. ಆದರೆ ಈಗ ಅವರಿಬ್ರಿಗೆ ತೊಂದರೆ ಕೊಡಬೇಕು ಅಂತ ಬಂದಿರೋ ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇಂಥ ಧಮ್ಕಿಗಳನ್ನೆಲ್ಲ ಸಾಕಷ್ಟು ನೋಡ್ಬಿಟ್ಟಿದ್ದೀನಿ ನಾನು. ಅಪ್ಪ ಇಲ್ದಿರೋ ಹೆಣ್ಮಕ್ಳು ಸ್ಟ್ರಾಂಗು ಅನ್ನೋದು ನನಗೂ ಗೊತ್ತು. ನಮ್ಮಪ್ಪನೂ ಬಿಟ್ಟೋದ. ಆದರೆ ಡಿಫ್ರೆನ್ಸ್ ಏನು ಗೊತ್ತಾ? ನಿಮ್ಮಪ್ಪ ಇನ್ನೊಬ್ಬಳನ್ನ ಕಟ್ಕೊಂಡು ಓಡೋದ, ಆದರೆ ನಮ್ಮಪ್ಪ ಜೈಲಿಗೆ ಸೇರ್ತ. ನಿನಗಿಂತ ನನ್ನ ರಕ್ತದಲ್ಲಿ ಹರಿತಿರೋ ಸಿಟ್ಟು, ದ್ವೇಷ, ಸವಾಲಿನ ಗುಣ ನಿನಗಿಂತ 10ರಷ್ಟು ಜಾಸ್ತಿನೇ ಇದೆ ಕಣೆ. ನಮ್ಮಿಬ್ಬರನ್ನ ಮನೆಯಿಂದ ಓಡಿಸ್ತಾಳಂತೆ ರಾಧಾ. ಮೊದಲು ಗಂಡನ ಜೊತೆ ನೆಟ್ಟಿಗೆ ಜೀವನ ಮಾಡಲಿ, ಆಮೇಲೆ ನೋಡೋಣ ತಡಿಯಮ್ಮ. ಇಷ್ಟು ದಿನ ನನ್ನ ಗುರಿ ಬರೀ DC ಆಗೋದಷ್ಟೇ ಇತ್ತು. ಆದರೆ ಈಗ ಕೆಲವೊಂದು ಜವಾಬ್ದಾರಿಗಳು ಶುರು ಆಗಿದ್ದಾವೆ. ನೀವಿಬ್ರು ಏನೇ ಪ್ಲ್ಯಾನ್ ಮಾಡಿದ್ರು ಅದನ್ನ ನಾನು ತಡಿತೀನಿ. ಅತ್ತೆಗೂ ಶ್ರೀಗೂ ಏನೂ ತೊಂದರೆ ಆಗದೆ ಇರೋ ಹಾಗೆ ಈ ಮನೆನ ನಾನು ಕಾಯ್ತೀನಿ. ನೀವಿಬ್ರು ಈ ಮನೆ ಬಿಟ್ಟು ಹೋಗೋ ಹಾಗೆ ನಾನು ಮಾಡ್ತೀನಿ. ಇಲ್ಲ ಅಂದ್ರೆ ನಾನು ಪುಟ್ಟಕ್ಕನ ಮಗಳೇ ಅಲ್ಲ.
ಸುಕುಮಾರ ಅಪ್ಪ ಅಪ್ಪ ಲೇ ಬಾರ್ಲ ಆಚೆ. ಲೇ ಮಗ ಏನಾಯ್ತು? ನಾವೆಲ್ಲ ಆಸ್ಪತ್ರೆಗೆ ಕರ್ಕೊಂಬಂದಿದ್ದೀವಿ. ಅದೇನೋ ನಿನ್ನ ಹತ್ರನೇ ಮಾತಾಡ್ಬೇಕಂತೆ. ನನಗೆ ಗೊತ್ತಿತ್ತು, ಗುಂಪು ಸ್ಟೈಲಲ್ಲಿ ಕೊಟ್ಟಿರ್ತಾಳೆ ಸರಿಯಾಗಿ ಇತ್ತ. ಸುಮ್ಮನೆ ಮಾತಾಡಕ್ಕೂ ಆಗ್ತಾ ಇಲ್ಲ. ನೋವು. ಅವಳು ಸರಿ ಇಲ್ಲ, ಅವಳು ತಂಟೆಗೆ ಹೋಗ್ಬೇಡ ಅಂತ ಇವ್ನಿಗೆ ಹೇಳ್ದೆ ಮಚ್ಚ. ಅದಕ್ಕೆ ನನ್ನ ಮಗ ಏನು ಹೇಳ್ದ ಗೊತ್ತಾ? ಅವಳು ಸ್ಮೈಲು ನನಗೆ ಹುಚ್ಚಿಡಿಸ್ಬಿಟ್ಟಿದೆ ಅಂತ ಫೋನ್ ಕಟ್ ಮಾಡ್ತಾನೆ. ನನಗೆ ಗೊತ್ತಿತ್ತು ಅವಳು ಇವನ್ ಫ್ಯೂಸ್ ಕಟ್ ಮಾಡಿರ್ತಾಳೆ ಅಂತ. ಅಯ್ಯಯ್ಯೋ, ನೀವು ಅಳಿಯಂದ್ರ ಫ್ರೆಂಡ್ಸ್ ಅಲ್ವಾ? ಏನಪ್ಪ ಆಯ್ತು? ಏನಿದೆಲ್ಲ? ಏನಿಲ್ಲತ್ತೆ, ಇವರೆಲ್ಲ ನಮ್ಮ ಫ್ರೆಂಡ್ಸು, ತಮಾಷೆ ಅಂತ ಗೊತ್ತಲ್ವಾ? ಏಪ್ರಿಲ್ನಲ್ಲಿ ಫೂಲ್ ಮಾಡ್ರು ಅಂದರೆ ಫೆಬ್ರವರಿನಲ್ಲೇ ಮಾಡ್ತಾ ಕೂತವ್ರೆ ಅಷ್ಟೇ, ಏನಿಲ್ಲ. ನಿಮ್ಮ ಮನೆಯವ್ರಿಗೂ ಗೊತ್ತಿಲ್ವಾ ನೀನು ಓದೇ ತಿಂದಿರೋದು? ನಿಮ್ಮ ಗಂಡಂಗೆ. ಲೇ ಸುಮ್ಮನಿರು, ಏನಿಲ್ಲ ಚಿತ್ರ, ಏನಿಲ್ಲ. ನೀವು ಸುಮ್ಮನೆ ಇರ್ರಿ, ನೀವು ಹೇಳಿ ಅಣ್ಣ. ನಿಮ್ಮ ಗಂಡಂಗೆ ನಿಮ್ಮ ನಾದ್ನಿಂದ ಜೀವ ಅಪಾಯ ಇದೆ. ಏನಪ್ಪ ಹೇಳ್ತಿದ್ದೀರಾ? ದಯವಿಟ್ಟು ನಮ್ಮ ಸ್ವಂತ ಅಣ್ಣ ಅಂತ ತಿಳ್ಕೊಂಡಿರೋ ಸುಕುಮಾರನ ಪ್ರಾಣ ಉಳಿಸೋ ಜವಾಬ್ದಾರಿ ನಿಮ್ಮದು. ನಮ್ಮ ಫ್ರೆಂಡ್ಗೆ ಯಾಕಮ್ಮ ಹೊಡೆದೆ ಅಂತ ಅವಳ ಹತ್ರ ಕೇಳಕ್ಕೆ ಹೋಗಿದ್ಕೆ ನಂಗೆ ಹೊಡೆದ್ಬಿಟ್ಲು. ಕೈ ಮಾಡಿದ್ಲಾ? ಇಲ್ಲ ಇಲ್ಲ. ಏ ಸಹನ, ಸಹನ ಏನಪ್ಪ? ಸಹನದಿಂದ ನಮ್ಮ ಅಳಿಯಂದ್ರ ಪ್ರಾಣಕ್ಕೆ ಆಪತ್ತ? ಓ, ನಾವೇನು ಬರ್ತೀವಿ. ಚಿತ್ರ ಬರೇ. पुरुषोत्तम जी, ಪುಟ್ಟಮಿ, पुरसे ಬಾರ್ಲ ಪುರ್ಸಿ, ಯಾಕ್ಲ ಅಂದ್ಕೊಂಡು ಬಾಯ್ ಬಿಟ್ಕೊಂಡು ನಿಂತ್ಬಿಟ್ಟೆ? ಬಾ. ಹೇ ಪುರ್ಸಿ, ನಿಮ್ಮಮ್ಮ ಕರಿತಾ ಇದ್ದಾರಲ್ಲ, ಹೋಗು ಹೋಗು ಪುರ್ಸಿ. ಅಲ್ಲ ಬೊಟಿ ಐತ ಕರೆದಿಲ್ಲ ಅಂದ ಬಂದ್ಬಿಟ್ಟವಳೆ. ಏನು ಮಾಡಕ್ ಬಂದವಳು ಇಲ್ಲಿ? ಬಾ. ನಮಸ್ತೆ ಮೇಡಮ್. ಮೇಡಮ್, ನನ್ನ ಮಗ ಪಾಸ್ ಆಗೋನಾ? ಜಸ್ಟ್ ಪಾಸ್, ತುಂಬಾ ಇಂಪ್ರೂವ್ ಆಗಬೇಕು. ಪುರುಷೋತ್ತಮ್, ನೀನು ತುಂಬ ಎಫರ್ಟ್ ಹಾಕಬೇಕು. ಅದೆಲ್ಲ ನಮಗೆ ಗೊತ್ತಾಗಕ್ಕಿಲ್ಲ. ಅದಕ್ಕೆ ಅಲ್ವೇ ನಿಮ್ಮ ಕಾಲೇಜಿಗೆ ಸೇರಿಸಿರೋದು. ನೀವೇ ಹೊಸಿ ಅದನ್ನೆಲ್ಲ ನೋಡ್ಕೋಬೇಕು. ನನ್ನ ಮಗಿಗೆ ಸಂದಾಗಿ ಹೇಳ್ಕೊಡಿ. ಮುಂದಿನಗಿಂತ ಸಂದಾಗಿ ತೆಗಿತೀನಿ ಮೇಡಮ್. ಓಕೆ, ನೆಕ್ಸ್ಟ್ ಟೈಮ್ ಇಂಪ್ರೂವ್ ಆಗಬೇಕು. ಸರಿ, ಹೊರಡಿ ನೀವಿನ್ನ. ಬರ್ತೀವಿ. ಶಿವಾನಿ, ನಿಮ್ಮ ಪೇರೆಂಟ್ಸ್ ಬಂದಿಲ್ವಾ? ನೋ ಮ್ಯಾಮ್, ಇಬ್ಬರು ಬಿಸ್ನೆಸ್ ಟ್ರಿಪ್ನಲ್ಲಿದ್ದಾರೆ. ಕಮ್ ವಿತ್ ಮೀ ಶಿವಾನಿ. ಹಾಂ, ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೇಬೇಕು. ನಿಮ್ಮ ಬ್ರಾಂಚಲ್ಲಿ ಇಲ್ಲಿವರೆಗೂ ನೋಡಿದ್ರಲ್ಲಿ ಶಿವಾನಿದೆ ಹೈಯೆಸ್ಟ್ ಮಾರ್ಕ್ಸ್. ಶಿವಾನಿ, ಯು ಗಾಟ್ ವೆರಿ ಗುಡ್ ಮಾರ್ಕ್ಸ್. ಕೀಪ್ ಇಟ್ ಅಪ್. ಥ್ಯಾಂಕ್ಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈಗ ಶಿವಾನಿ ಮಾರ್ಕ್ಸ್ನ ಯಾರು ಬ್ರೇಕ್ ಮಾಡ್ತಾರೆ ನೋಡೋಣ. ಕಂಗ್ರ್ಯಾಚುಲೇಷನ್ ಶಿವಾನಿ. ಥ್ಯಾಂಕ್ ಯು. ಶಿವಾನಿ, ಇಷ್ಟರಲ್ಲಿ ಸೆಲೆಬ್ರೇಷನ್ ಬೇಡ. ನಮ್ಮ ಸುಮನ್ ಮಾರ್ಕ್ಸು ಎಷ್ಟು ಬರುತ್ತೆ ನೋಡೋಣ. ಸುಮಾ,
ನಮಸ್ತೆ ನಮಸ್ತೆ. ಶಿವಾನಿ ಸುಮಾ ನಿನ್ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡ್ಬಿಟ್ರಿ ಸಾಧ್ಯನೇ ಇಲ್ಲ. ನೋಡಿ ಗೈಸ್, ಸುಮನ್ ಆನ್ಸರ್ ಶೀಟ್ ಇರೋ ಜಾಗಕ್ಕೆ ಈ ಆನ್ಸರ್ ಶೀಟ್ನ ಎಕ್ಸ್ಟೆಂಡ್ ಮಾಡಬೇಕು. ಓಕೆ ಓಕೆ ಬೇಗ ಆನ್ಸರ್ಸ್ ಬಂದಾಗ ಎಲ್ಲಿದೆ ಅಂತ ಹುಡುಕಿ. ಓಕೆ ಓಕೆ ಹೋಗಿ. ಸಿಕ್ತಾ? ಇಲ್ಲ, ಸಿಕ್ಕಿಲ್ಲ. ಶಿವಾನಿ ಸಿಕ್ತು. ಸುಮನ್ ಆನ್ಸರ್ ಶೀಟ್ ಸಿಕ್ತು.